ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ದ ಅನದರ್ ಬ್ಲಾಗ್. ನಾನು ಇವತ್ತು ಬೆಳಗ್ಗೆಯಿಂದ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಏನಪ್ಪ ಅಂದ್ರೆ ಸ್ವಲ್ಪ ಹೊರಗಡೆ ಹೋಗಿ ಅಂಗಡಿಗೆ ಹೋಗಿ ಒಂದು ಸ್ವಲ್ಪ ಬೇರೆ ಕಡೆ ಕೆಲಸ ಇತ್ತು, ಅಲ್ಲೂ ಹೋಗಿ ಬರಬೇಕಾದ್ರೆ ನೋಡ್ರಿ ಬೇಕರಿಯಾಗಿಂದ ಖಾಲಿ ತೊಗೊಂಬಂದ್ವಿ. ಆಮೇಲೆ ಇದು ಐಸ್ ಕ್ರೀಮು, ಬರೋಣ ಐಸ್ ಕ್ರೀಮ್ ತಿನ್ನಂಗೆ ಅನಿಸಿತ್ತು. ಐಸ್ ಕ್ರೀಮು ಹಾಲು ತರಬೇಕಿತ್ತು. ಹಾಲು ತೊಗೊಂಬಂದ್ರು ಮಮ್ಮಿ. 10 ರೂಪಾಯಿ ಐಸ್ ಕ್ರೀಮ್ ತೊಗೊಂಡು ಆಮೇಲೆ ಟೊಮಾಟೊ ತಂದು ಸ್ವಲ್ಪ ಟೊಮಾಟೊ ಈರುಳ್ಳಿ ತರಬೇಕಿತ್ತು. ಅದನ್ನು ತೊಗೊಂಡು ಬಂದ್ವಿ. ಹಾಂ ಆಮೇಲೆ ಬಿಸಿಲು ಬರೋಬ್ಬರಿ ಐತೆ ಫ್ಯಾಮಿಲಿ ನಮ್ಮೂರಲ್ಲಿ. ನಿಮ್ಮೂರಾಗ ಹಂಗೆ ಐತೆ ಕಮ್ಮಿ ಮಾಡಿ ಭಾಳ ಐತೆ, ಸಿಕ್ಕಾಪಟ್ಟೆ ಬಿಸಿಲು. ಗಾಡಿ ಮೇಲೆ ಹೋದರೆ ಅಷ್ಟು ನಡ್ಕೊಂಡು ಹೋದ್ರಂತೂ ಮುಗೀತು. ಮಮ್ಮಿ ಇಲ್ಲೇನು ರೆಡಿ ಮಾಡೋದು ಏನು ಬೇಕಾಯ್ತು? ಚಿತ್ರ ಮಾಡ್ತೀನಿ. ಕೆಂಪು ಚಿತ್ರಾನ್ನ ಮಾಡತ್ತಾರೆ ನಮ್ಮ ಮಮ್ಮಿ. ಯಾಕೋ ಇವತ್ತು ಐಸ್ ಕ್ರೀಮ್ ತಿನ್ನೋದು ಅನಿಸ್ತು, ಹೇಳ್ಕೊಂಡ್ವಿ. ಆಮೇಲೆ ಊಟ ಮಾಡ್ತೀನಿ. ಸ್ಟೇಟಿನಾಗ ಊಟ ಮಾಡೋದಿಲ್ಲ. ಓಕೆ, ಸ್ಟೇಟಿನಾಗಿರ ಆಮೇಲೆ ಮತ್ತೆ ಕಂಟಿನ್ಯೂ ಮಾಡಿ ಫ್ರಿಜ್ನಾಗ ಇಟ್ಬಿಡ ಅಂತ ಆಮೇಲೆ ಮಮ್ಮಿ ಟಿಫನಿಗೆ ರೆಡಿ ಮಾಡಿದ್ರ. ಟಿಫನ್ ಆಗಿಲ್ಲ ತಿನ್ನೋಣ ಅಂತ ಫ್ರಿಜ್ನಲ್ಲಿ ಇಟ್ಬಿಡೋಣ ಅಂತ ಆಲ್ರೆಡಿ ಇಟ್ಟ ನೋಡ್ರಿ. ಅವನಿಗೆ ಬ್ರಷ್ ಮಾಡಿಲ್ಲ, ಅವನಿಗೆ ಬ್ರಷ್ ಮಾಡಿ ಮೇಲೆ ತಿನ್ಬೇಕಂತ ಇಟ್ಟಾನ. ಓಕೆ, ಸ್ಟೇಟಿನಾಗಿರ ಆಮೇಲೆ ಮತ್ತೆ ಲಾಕ್ ಕಂಟಿನ್ಯೂ ಮಾಡ್ತೇನೆ ಅಂತ ಸ್ವಲ್ಪ ಬೇರೆ ಏನೋ ಕೆಲಸ ಮಾಡೋದೈತಿ, ಬೇರೆ ಏನೇನೋ ಮಾಡ್ಕೊಳ್ಳೋದೈತಿ. ಹಾಗಾಗಿ ಆಮೇಲೆ ಲಾಕ್ ಕಂಟಿನ್ಯೂ ಮಾಡ್ತೇನೆ ಅಂತ. 4 or 5 hours later. ಫ್ಯಾಮಿಲಿ ಒಂದು ಸ್ವಲ್ಪ ಹೊರಗಡೆ ಹೋಗ್ತಾ ಇದ್ದೀವಿ. ಏನಪ್ಪ ಅಂದ್ರೆ ಅವ್ರನ್ನ ಮೀಟ್ ಮಾಡಬೇಕು. ಹಾಗೆ ಆಮೇಲೆ ಸ್ವಲ್ಪ ಫಿಲ್ಟರ್ ನೀರು ತೊಗೊಂಡು ಬರ್ತಾ ನಾವು ಮತ್ತು ಒಂದು ತಮ್ಮ ಹೋಗ್ತಾ ಇದ್ವಿ. ಇವತ್ತೊಂದು ಸ್ವಲ್ಪ ಹರಿಹರಕ್ಕೆ ಹೋಗೋದಿತ್ತು ಊರಿಗೆ, ಬಟ್ ಕ್ಯಾನ್ಸಲ್ ಆಯಿತು. ನೋಡೋಣ ನಾಳೆ ಹೋಗೋದಾಗ್ತದೆ ಏನು ಗೊತ್ತಿಲ್ಲ. ನೋಡೋಣ ಟ್ಯಾಬ್ಲೆಟ್ಸ್ ಕೊಡ್ತೀನಿ ಅಂತ ಸ್ಟೇಟಿನಾಗಿರಿ. ಈಗ ಅಲ್ಲಿ ಅವ್ರನ್ನ ಮೀಟ್ ಮಾಡಿ ಮಾತಾಡಿಸಿ ಆಮೇಲೆ ಬರ್ತಾ ನೀರು ತೊಗೊಂಡು ಬರೋದು. ಬಾಯಿನ ಬೆಳೆದು ಹೋಗೋಣ. ಸ್ಟೇಟಿನಾಗಿರಿ ಆಮೇಲೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಕ್ಲಿಪ್ಸ್ ಆಗ್ತದೆ ಆಗ್ತೀನಿ ಮಾಡಿ. ನೆನಪಿದೆ ಮೊದಲ ನೋಟ, ನೆನಪಿದೆ ಮೊದಲ ಸ್ಪರ್ಶ, ನೆನಪಿದೆ ಮತ್ತನು ತಂದ ಆ ಮೊದಲ ಚುಂಬನ, ನೆನಪಿದೆ ಮೊದಲ ಕನಸು. ಫ್ಯಾಮಿಲಿ ಏನಪ್ಪ ಅಂದ್ರೆ ಒಂದು ಸ್ವಲ್ಪ ಈಗ ಹೊರಗಡೆ ಹೋಗಿ ಬಂದಿದ್ದಾಯ್ತು. ಬಿಸಿಲಂದ್ರೆ ಸಕ್ಕತ್ತಿದೆ ಫ್ಯಾಮಿಲಿ ನೋಡ್ರಿ. ಬಿಸಿಲಾಗ ಹೋಗೋಷ್ಟಿಗೆ ಭಾಳ ಇದಾಯ್ತು. ಹೊರಗೆ ಹೋಗಿ ಬಂದು ಹಂಗೆ ನೀರು ತೊಗೊಂಬರೋಣ ಅಂತ ಹೋಗಿದ್ದೀವಿ, ಬಟ್ ನೀರು ಇದ್ದಿದ್ದಿಲ್ಲ. ಇದೆ ನಾವು ಹೌದು ಕಾಂತೇಶ್ ಇದ್ರೊಳಗೆ ನೀರು ಹಾಕಿಟ್ಟಿದ್ವಿ ಕೊಡ್ಪಂದಾಗ. ಅವನ್ನ ಇದು ಕ್ಯಾಂಡಲ್ ಹಾಕ್ಯಾನ ಅಂತಮ್ಮ. ನೀರು ಇದ್ದಿದ್ದಿಲ್ಲ, ಕರೆಂಟ್ ಹೋಗಿದ್ದಿಲ್ಲ. ಬಟ್ ಅದನ್ನು ಬಿಸಿಯಾಗಿ ಮೋಟ್ರೇನೋ ಬಿಸಿಯಾಗಿತ್ತಂತ ಏನೋ ಗೊತ್ತಿರೋಟ್ಟು ಆಫ್ ಮಾಡಿದ್ರು ಅವರು. ಓಕೆನಾ. ಈಗ ಒಂದು ಸ್ವಲ್ಪ ಕಾಫಿ ಮಾಡ್ಕೊಳ್ಳೋಣ ಅಂತಂದು ಕಾಫಿ ಮಾಡೋಣ ಅಂತೇಳಿ ಮಾಡ್ತಾಯಿದ್ವಿ. ನಮ್ಮ ಪಪ್ಪ ಕಾಫಿ ಕೇಳಿದ್ರು, ಹಂಗಾಗಿ ಕಾಫಿ ಮಾಡೋಣ ಅಂತ. ಕಾಫಿ ಮತ್ತು ಖಾಲಿ ತಿನ್ನೋಣ ಅಂತಂದು ತಗೊಂಡಿದ್ವಿ. ಆಗಳೇನೆ ತಿನ್ನಲಿಲ್ಲ, ಬಟ್ ಅವಾಗೆಲ್ಲ ಟಿಫನ್ ರೆಡಿ ಮಾಡಿಬಿಟ್ಟಿದ್ರಲ್ಲ ಮಮ್ಮಿ. ಟಿಫನ್ ಮಾಡಿದ್ವಿ. ಸ್ಟೇಟಿನಾಗಿರಿ ಕಾಫಿ ಮಾಡಿ ಆಮೇಲೆ 1 hour later. ಫ್ಯಾಮಿಲಿ ಈಗೇನಪ್ಪ ಅಂದ್ರೆ ಒಂದು ಸ್ವಲ್ಪ ಮಳೆ ಬಂದಂಗಂತು ಮತ್ತು ಸ್ಟಾಪ್ ಆಯ್ತು ನೋಡ್ರಿ. ಬರಾಕತ್ತಿತ್ತು ಮತ್ತು ಸ್ಟಾಪ್ ಆಯಿತು. ಅಷ್ಟೇ ಹಸಿಯಾಗೈತಿ. ಸಣ್ಣಕ್ಕೈತೆ, ಜೋರಿಲ್ಲ, ಸಣ್ಣ ಬರ್ತೈತಿ. ನಾನು ವಿನಾಯಕನ ಶೂಸ್ ತೊಯ್ತಾವ ಅಂತಂದು ಇಲ್ಲಿ ಇಡಾತೀನಿ. ಅವನು ಇಟ್ಕೊಳ್ಳೋದಿಲ್ಲ, ಸುಮ್ಮನೆ ಹಂಗೆ ಶೂ ತಗೊಳ್ಳೋದು, ಕರೆಕ್ಟಾಗಿ ಇಟ್ಕೊಳಂಗಿಲ್ಲ. ನಾನೇ ಇಟ್ಟೀನಿ. ಯಾವಾಗ ಸ್ವಲ್ಪ ಲಾಗ್ ಎಡಿಟ್ ಮಾಡೋಕ್ಕಾಗುತ್ತೆ. ಈಗ ಸ್ಟಾರ್ಟ್ ಮಾಡೀನಿ ಎಡಿಟ್ ಮಾಡೋದು. ಮತ್ತು ಆಮೇಲೆ ನೀವು ಲೇಟ್ ಆಗಿಬಿಡ್ತೈತೆ ಅಂತ ಟೈಮ್. ಇವಾಗ ಎಷ್ಟಾಗುತ್ತಪ್ಪ ಆಲ್ರೆಡಿ ಟೈಮ್ ಅಂದ್ರೆ 4:15. ಅದಕ್ಕೆ ಬೇಗ ಎಡಿಟ್ ಮಾಡಿದ್ರೆ ಬೇಗ ಅಪ್ಲೋಡ್ ಆಗೋದಿಲ್ಲ, ಏನೋ ಸುಮ್ಮನೆ ಟೈಮ್ ಆಗುತ್ತೆ. ಹಾಗಾಗಿ ಎಡಿಟ್ ಮಾಡ್ತಿದ್ದೀನಿ ಫ್ಯಾಮಿಲಿ. ಎಡಿಟ್ ಮಾಡಿ ಆಮೇಲೆ ನಾವು ಕಂಟಿನ್ಯೂ ಮಾಡ್ತೀನಿ. 15 or 20 minutes later. ಫ್ಯಾಮಿಲಿ ಇವಾಗ ಏನಪ್ಪ ಅಂದ್ರೆ ನೋಡ್ರಿ, ಮಳೆ ಬರ್ತೈತಿ. ಈಗ ಸ್ಟಾರ್ಟ್ ಆಗೈತಿ. ಜೋರೇನು ಬರ್ತಾಯಿಲ್ಲ, ಸಣ್ಣ ಬರ್ತೈತಿ. ಇವಾಗ ಟೈಮ್ ಬಂದು 4:15 ಆಗೈತಿ. ಸ್ವಲ್ಪ ಲಾಗ್ ಎಡಿಟ್ ಮಾಡಾಕೈತೆ ನಾನು. ಹಿಂಗೆ ಮಳೆ ಬರೋಕತ್ತಲ್ಲ, ಶೂಸ್ ಎಲ್ಲ ಅಲ್ಲಿ ಇಟ್ಟಿದ್ದ ತೊಯ್ತಾವ ಅಂತೇಳಿ ಈ ಕಡೆ ಇಟ್ಟಿಂತ ನನ್ನ ತಮ್ಮನು. ಅವನೇನು ಮಾಡಾಕಲ್ಲ ಗೊತ್ತಿಲ್ಲ. ಅವ್ನು ಲಾಗ್ ಎಡಿಟ್ ಮಾಡ್ತಾನೋ ಬಿಡ್ತಾನೋ ಏನು ಗೊತ್ತಿಲ್ಲ. ಅವನೇನದ್ರ ಸುದ್ದಿಕ್ಕೆ ಹೋಗಿಲ್ಲ ಯಾಕೋ. ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ ನಿನ್ನೆ ಲಾಗ್ ಅಪ್ಲೋಡ್ ಆಗಬೇಕಿತ್ತು. ನಿನ್ನೆ ಡೇಟ್ ಬಂದು 31 ಅಲ್ಲ, 31
31 ನಿನ್ನೆ ಬಂದು ಡೇಟು ಅಪ್ಲೋಡ್ ಆಗಬೇಕಿತ್ತು. ನನ್ನ ಬ್ಲಾಗ್ ಅಪ್ಲೋಡ್ ಆಗಿಲ್ಲ, ಒಂದು ಸ್ವಲ್ಪ ರೀಸನ್ ಐತಿ. ಒಂದು ಸ್ವಲ್ಪ ದೇವರಿಗೆಲ್ಲ ಹೋಗೋದಿತ್ತು, ಅದು ಕೂಡ ಸ್ವಲ್ಪ ಲಾಗ್ ಬರುತ್ತೆ. ಇದಾಗಿದ್ಮೇಲೆ ಅದೇ ಲಾಗ್ ಇದಾಗಿದ್ಮೇಲಲ್ಲ, ಇದು ಬರೋಕ್ಕಿಂತ ಮುಂಚೆ ಲಾಗ್ ಬಂದಿರ್ತದೆ. ಅದು ದೇವ್ರಿಗೆ ಹೋಗಿದ್ದು, ಆಂಜನೇಯ ಹೋಗಿದ್ವಿ, ಅದು ನಾನು ಬಿಡ್ತೀನಿ, ನೋಡ್ತೀರಾ ನೋಡಿ ಅಂದ್ಕೊಂಡಿದ್ದೀನಿ, ಬಿಡ್ತೀನಿ. ಅದೇ ಎಡಿಟ್ ಮಾಡಿಬಿಟ್ಟಿಲ್ಲ. ಆಮೇಲೆ ನೋಡಿರಿ ಎಷ್ಟು ಜೋರು ಬರ್ತಾಯಿತ್ತು, ಈಗ ಜೋರಾಯ್ತು ಮಳೆ. ಹಾಗಾಗಿ ನಂಗೆ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ನಿನ್ನೆ ಬರೋದು ಲೇಟ್ ಆಯಿತು. ಬೆಳಗ್ಗೆ ಮಾರ್ನಿಂಗ್ ಒಂದು 10:30 ಹೋಗಿದ್ವಿ. ಹೋಗಿ ಬರೋದು ಒಂದು ಎಷ್ಟೊಂದು ಒಂದು 8-8:30 ಆಗಿತ್ತು ನೈಟು. ಬಂದು ಫುಲ್ ಟಯರ್ಡ್ ಆಗ್ತಿದ್ವಿ. ಬಂದೇವಿ, ಊಟನೂ ಮಾಡಲಿಲ್ಲ, ಹಂಗೆ ಮಲ್ಕೊಂಡ್ಬಿಟ್ವಿ. ಹಾಗಾಗಿ ನಿನ್ನೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಏನು ಮಾಡೋಕ್ಕಾಗಲ್ಲ, ಒಂದೊಂದು ದಿನ ಆಗ್ತಾವಲ್ವ. ಓಕೆ, ಸ್ಟೇಟಿನ್ ಆಗಿರಿ. ಅದಕ್ಕೆ ನಾನು ಮತ್ತೆ ಬಿಡಬಾರ್ದು ಅಂತ ಕಂಟಿನ್ಯೂ ಮಾಡತ್ತೀನಿ. ಒಂದು ಸ್ವಲ್ಪ ಡೇ 9 ಹೋದಂಗೆ ಸ್ಕಿಪ್ ಆದಂಗೆ ಇಷ್ಟ. ಬಟ್ ಸ್ಟಿಲ್ ಮುಂದೆ ಕಂಟಿನ್ಯೂ ಮಾಡಿದೆ. ನನಗೆ 100 ಡೇಸ್ ಐತಲ್ಲ, ಕಂಟಿನ್ಯೂ ಮಾಡೋಣ. ಸ್ಟೇಟಿನ್ ಆಗಿರಿ. ಆಮೇಲೆ ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸ್ವಲ್ಪ ಎಡಿಟ್ ಮಾಡಿ ಮುಗಿಸ್ಕೊಂಡ್ಬಿಡ್ತೀನಿ ಲಾಗ್ನ. ಸ್ಟೇಟಿನ್ ಆಗಿರಿ. ಇಲ್ಲಿ ನೋಡ್ರಿ, ಅಲ್ಲಿ ಮಳೆ ಫುಲ್ ಜೋರು ಬರ್ತಾಯಿತ್ತು. ಕ್ಯಾಮ್ರಾದಾಗ ಹೆಂಗೆ ಕಾಣಿಸ್ತೈತೆ ಇಲ್ಲ ಗೊತ್ತಿಲ್ಲ, ಬಟ್ ಸಕ್ಕ ಜೋರು ಮಳೆ ಬರ್ತಾಯಿತ್ತು. ಪಾಪ ಅಲ್ಲಿ ಫುಲ್ ಕಟ್ಟ್ಯಾರ, ಅದಕ್ಕೆ ಬಿಟ್ಕೊಳಕ್ಕೆ ಮಾಡೋದಕ್ಕೆ ಆಗೋಲ್ತು. ಫುಲ್ ಕಟ್ಬಿಟ್ಟಾರ ನೋಡ್ರಿ, ಯಾರ ಕಾಣಿಸ್ತಾ ಇರ್ಬೋದು ಲೈನು ಕಟ್ಟ್ಯಾರ ಕಟ್ಟ್ಯಾರ ಪಾಪ. ಅದು ಬಿಡಿಸ್ಕೊಳಕ್ಕೆ ಮಾಡೋದಕ್ಕೆ ಆಗೋಲ್ತದೆ ಪಾಪ. ತಳಿಸ್ಕೊಂತ ಪಾಪ ಅಲ್ಲ, ತಳಿಸ್ಕೊಳ್ಳೋದಕ್ಕೆ ಭಾಳ ಜೋರು ಬರ್ತದೆ. ಫ್ಯಾಮಿಲಿ ಸ್ವಲ್ಪ ಜೋರು ಬರ್ತೈತೆ ಮಳೆ. ನೋಡ್ರಿ, ದಾರ ಐತೆ ನೋಡ್ರಿ, ಇದು ದಾರ ಯಾರು ಇಲ್ಲ ಅಲ್ಲ ಬಿಡ್ಸಾಕ. ನಂಗೆ ಹೆದರಿಕೆ ಆಗತ್ತೆ, ಅದಕ್ಕೆ ಹೋಗಲ್ಲ. ಈಗ ಹೋಗ್ತಿದ್ದೆ ಬಿಡ್ಸಾಕ, ನಂಗೆ ಇಷ್ಟ. ಬಟ್ ಆದರೆ ಹೆದರಿಕೆ ಆಗತ್ತೆ, ಅದಕ್ಕೋಸ್ಕರ ಆಗಲ್ಲ. ಪಾಪ ಅಲ್ಲೇ ಅಡ್ಡಾಡ್ತೈತೆ ಅಂತ ಪಾಪ. ಸಖತ್ತು ಜೋರು ಬರ್ತೈತೆ ಫ್ಯಾಮಿಲಿ ಮಳೆ, ಗೊತ್ತಾ? ನೋಡ್ರಿ ಎಲ್ಲ ಹೆಂಗೆ ಹೋಗುತ್ತೆ. ನೆನಪಿದೆ ಮೊದಲ ನೋಟ, ನೆನಪಿದೆ ಮೊದಲ ಸ್ಪರ್ಶ, ನೆನಪಿದೆ ಮತ್ತನು ತಂದ ಆ ಮೊದಲ ಚುಂಬನ, ನೆನಪಿದೆ ಮೊದಲ ಕನಸು, ನೆನಪಿದೆ ಮೊದಲ ಮುನಿಸು, ನೆನಪಿದೆ ಕಂಬನಿ ತುಂಬಿ ನೀನಿಟ್ಟ ಸಾಂತ್ವನ, ನೀ ಇಲ್ಲವಾದರೆ ನಾ ಹೇಗೆ ಬಾಳಲಿ, ನೀ ಅಮೃತಧಾರೆ ಕೋಟಿ ಜನ್ಮ ಜೊತೆಗಾತೀನಿ, ಅಮೃತಧಾರೆ ಇಹಕು ಪರಕು ಸಂಗಾತಿ. ಹಾಯ್ ಫ್ಯಾಮಿಲಿ, ಮತ್ತೆ ಇವಾಗ ಸಾಯಂಕಾಲದಿಂದ ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸ್ವಲ್ಪ ಟೈಲರ್ಸ್ ಮೇಲೆ ಹೋಗ್ತಾ ಇದ್ದೀನಿ, ಹಂಗೆ ಒಂದು ಸ್ವಲ್ಪ ಅಡ್ಡಾಡಿ ಹೋಗೋಣ ಅಂತ. ಈಗ ಮಳೆ ಬಂತು ನೋಡ್ರಿ, ಇಲ್ಲಿ ಮಳೆ ಬಂದೆಲ್ಲ ತುಂಬೋಗೈತಿ. ಮೈ ಗಾಡ್, ಹಂಗೆ ವಾಕ್ ಮಾಡೋಣ ಅಂತ ಮೇಲೆ ಬಂದ್ವಿ. ನೋಡ್ರಿ ಇಷ್ಟು ನೀರು ಕಾಣ್ತೈತೆ ಮೊಬೈಲ್ನಾಗ. ಕಾಣಿಸ್ತಾ ಐತಿ ನೋಡು, ಅಲ್ಲಿ ನೋಡ್ರಿ, ಅಲ್ಲಿ ನೋಡ್ರಿ. ನಾನು ಕಾಲು ತೋರಿಸು ಗೊತ್ತಾಗತ್ತೆ ಎಷ್ಟು ನೀರು ಬಂದಂತ. ನಾವು ಮ್ಯಾಟ್ ಒಣಗಿದ್ವೆಲ್ಲ ಮತ್ತು ಹಸಿ ಆಗ್ಯಾವ. ಜೋರು ಬಂತು ಮಳೆ ಇವತ್ತು. ನೋಡ್ರಿ ಮತ್ತೆ ಹಸಿ ಆಗ್ಯಾವ ನೋಡ್ರಿ. ಇಲ್ಲಿಕ್ಕಿಂತ ಅಲ್ಲೇ ಭಾಳ ಇದಾವಲ್ಲೇ, ಇಲ್ಲಿ ಸ್ವಲ್ಪ ಕಮ್ಮಿ ಇದಾವೆ. ನಾನು ಸಿಡಿಸ್ಬೇಡ. ನೀರು ಇಲ್ಲೂ ಆ್ಯಕ್ಚುಲಿ ಇಲ್ಲಿ ಬ್ಲಾಕ್ ಆಗೈತಿ, ಅದಕ್ಕೋಸ್ಕರ ಹೋಗ್ತಾರೆ. ಇಲ್ಲೂ ಅಷ್ಟು ಅಲ್ಲೂ ಅಷ್ಟು ಹುಳಾನ ಅದಾವ ಜಾಸ್ತಿ. ಅದ್ರೊಳಗೆ ಅಲ್ಲಿಂದ ನೀರು ಹೋಗಿಸ್ತಾ ಇದೀವಿ ನಾವು. ಆದಷ್ಟು ತೆಗೆದ್ಬಿಡೋದನ್ನ ಈ ಕಡೆ ಸೈಡಿಗೆ ಹಾಕಿ. ಈಗ ಹೋಗ್ತಾ ಆಲ್ಮೋಸ್ಟ್ ನೋಡ್ರಿ, ಅಲ್ಲಿ ಉಂಟು. ಪೂರ ಇರೋದಿಲ್ಲಿ 3 ಇದಾವು. ಅಲ್ಲೂ ಅಷ್ಟು ಎಲ್ಲ ಕಡೆನೂ ಹಿಂಗೆ ಗಲೀಜು ಕುತ್ಕೊಂಡ್ಬಿಟ್ಟೈತಿ, ಹಂಗಾಗಿ ಬ್ಲಾಕ್ ಆಗೈತೆ. ಏನು ಕಸ ಹೊಡಿಬೇಕು. ಹಾಂ, ಒಂದಿನ ಯಾವಾಗ ಇಷ್ಟು ದೊಡ್ಡದೈತಿ, ದೊಡ್ಡದೈತಿ. ಗ್ರೀನ್ ಕಲರ್ ಐತೆ ಅದು ಹುಳ. ಗ್ರೀನು, ರೆಡ್ಡು, ಬ್ಲೂ ಎಲ್ಲ ಇದಾವೆ ಹುಳಗಳು. ನೋಡಿರ್ತೀನಿ ಇಲ್ಲಿ ಬಂದ ಮೇಲೆ ಮಣ್ಣು. ನೋಡ್ರಿ ನೀರು ಎಷ್ಟು ಚೆನ್ನಾಗಿ ಫಾಸ್ಟಾಗಿ ಹೊಂಟವು ತೆಗೆದಿದ್ದಕ್ಕೆ.
ಒಂದಿನ ಯಾವಾಗಾದ್ರ ಮೇಲೆ ಬಂದು ಕೈಲಿ ಸ್ವಲ್ಪ ಕ್ಲೀನ್ ಮಾಡಬೇಕು. ಏನಪ್ಪ ಅಂದರೆ ಕಸ ಎಲ್ಲ ಹೊಡಿಬೇಕು. ಹಂಗಂದ್ರೆ ನಾವಿಲ್ಲಿ ಅಡ್ಡಾಡ್ತೀವಲ್ಲ ಕ್ಲೀನ್ ಇರ್ತೈತಿ. ಒಂದಿನ ಮಾಡೋಣಂತ ಮೊದಲೇನು. ಮತ್ತು ಇನ್ನೊಂದೇನಪ್ಪ ಅಂದರೆ ವ್ಲಾಗ್ ಎಡಿಟ್ ಮಾಡ್ತಾಯಿದ್ದೆ. ನಿನ್ನೆ ಅಲ್ಲದು ಮೊನ್ನೆ ಲಾಗು. ನಿನ್ನೆ ಲಾಗು ಅಂದರೆ ನಿನ್ನೆದು ದೇವ್ರದ್ದು ಐತದು, ದೇವ್ರಿಗೆ ಹೋಗಿ ಬಂದಿದ್ದೈತೆ. ಮೊನ್ನೆ ಲಾಗು ಅದು ಎಂಡ ಮಾಡಿಲ್ಲ, ಹಾಗಾಗಿ ಒಂದು ಸ್ವಲ್ಪ ಎಂಡ್ ಮಾಡಬೇಕು. ಹಂಗೆ ಟೈಲರ್ಸ್ಗೆ ಬಂದಿರಲಿ ಎಂಡ್ ಮಾಡೋಣ. ಒಂದು ಸ್ವಲ್ಪ ಹಂಗೆ ಈಗ ಮಳೆ ಬಂದೈತಲ್ಲ ಚೆನ್ನಾಗಿರ್ತೈತಿ ವ್ಯೂವು. ರಾಮಿನ ಸ್ವಲ್ಪ ಅಡ್ಡಾಡಿ ಮಾಡಿ ಹೋಗೋಣ ಅಂತ. ವೈಪರ್ ತಾಮರಲ್ಲ. ಓಕೆ, ಕೆಳಗಡೆ ವೈಪರ್ ತಗೊಂಡು Wait for the day 11 blog in date 3/6/2026. Thank you for watching day 10 blog. Subscribe, like, share, and comment.